ಯಾರು ಕೂಡ ನೀವು ಹುಟ್ಟುತ್ತಾ ಈ ವಿದ್ಯೆಯನ್ನ ಕಲ್ತಿಲ್ಲ. ಸೊ ನಮ್ಮ ಮುಳಬಾಗಿಲು ತಾಲೂಕಿನಲ್ಲಿ ಎಲ್ಲರೂ ಕೂಡ ಸೊ ಆ ಹೆಣ್ಣು ಮಕ್ಕಳ ಮುಖದಲ್ಲಿ ನಗು ಬರಬೇಕು, ಅವರ ಬಾಳಲ್ಲಿ ಮುಂದೆ ಸುಖ ಅನ್ನೋದು ಬರ್ಬೇಕು ನಿಮ್ಮಿಂದ. ಶಿಬಿರವನ್ನ ಹಮ್ಮಿಕೊಂಡಿದ್ದಾರೆ. ಈ ಶಿಬಿರ ಸುಮಾರು ದಿನಗಳ ಕಾಲ ನಡೆದು ಇವತ್ತು ಸಮಾರೋಪ ಸಮಾರಂಭವನ್ನ ಹಮ್ಮಿಕೊಂಡಿದ್ದಾರೆ. ನಿಜಕ್ಕೂ ಕೂಡ ಇವರ ಕಾರ್ಯಕ್ರಮಗಳಲ್ಲೇ ಇದು ಒಂದು ಅದ್ಭುತವಾದಂತ ಕಾರ್ಯಕ್ರಮ. ಸುಮಾರು ಕಾರ್ಯಕ್ರಮಗಳು ಈ ತಾಲೂಕಿನಾದ್ಯಂತ ನಡ್ಕೊಂಡು ಬರ್ತಾ ಇದ್ದಾವೆ. ಸುಮಾರು ಕಾರ್ಯಕ್ರಮಗಳಲ್ಲಿ ನಾನು ಭಾಗವಹಿಸ್ತಾ ಬಂದಿದ್ದೀನಿ. ಕೆರೆಗಳ ಒಂದು ಹೂಳೆತ್ತತಕ್ಕಂಥ ಪುನಶ್ಚೇತನ ಕಾರ್ಯಕ್ರಮ ಆಗಿರ್ತಕ್ಕಂಥದ್ದು, ಮತ್ತೆ ಈ ಪ್ಯಾನ್ ಕಾರ್ಡು, ಕೆಲವೊಂದು ಅತ್ಯಮೂಲ್ಯವಾದಂತ ಒಂದು ರೆಕಾರ್ಡ್ಸ್ ಅನ್ನ ಉಚಿತವಾಗಿ ಸ್ವಲ್ಪ ಕಡಿಮೆ ದರದಲ್ಲಿ ಸಾರ್ವಜನಿಕರಿಗೆ ಕೊಡುವಂತ ಕಾರ್ಯಕ್ರಮ ಆಗಿರಬಹುದು. ಹೀಗೆ ಅಂಗವಿಕಲರಿಗೆ ಕೆಲವೊಂದು ಸೌಲಭ್ಯಗಳನ್ನ ಕೊಡೋದು, ಹೀಗೆ ವಿವಿಧ ರೀತಿಯಾದಂತ ಕಾರ್ಯಕ್ರಮಗಳನ್ನ ಈ ಒಂದು ಕ್ಷೇಮಾಭಿವೃದ್ಧಿ ಟ್ರಸ್ಟ್ ವತಿಯಿಂದ ಮಾಡ್ಕೊಂಡು ಬರ್ತಾ ಇದ್ದಾರೆ. ಇವತ್ತು ಈ ಒಂದು ಕಾರ್ಯಕ್ರಮವನ್ನ ಹರೀಶ್ ಅವರು ನಮ್ಮ ಹತ್ರ ಮೊದಲೇ ಬಂದು ಡಿಸ್ಕಸ್ ಮಾಡಿದ್ರು. ಮೇಡಮ್ ಈ ರೀತಿ ಕಾರ್ಯಕ್ರಮ ಮಾಡ್ತಾ ಇದ್ದೀರಾ ಅಂತ. ಸೊ ಬಹಳ ಅದ್ಭುತವಾದ ಕಾರ್ಯಕ್ರಮ, ನೀವು ಇದನ್ನ ಮಾಡಿ ಅಂತ ನಾನು ಹೇಳಿದ್ದೆ. ಎಲ್ಲಾ ಒಂದು ಭಾಗ್ಯಗಳಲ್ಲಿ ನಮ್ಗೆ ಉತ್ತಮವಾದಂತ ಭಾಗ್ಯ ಯಾವ್ದಪ್ಪ ಅಂದ್ರೆ ಆರೋಗ್ಯ ಭಾಗ್ಯ. ಆರೋಗ್ಯ ಇಲ್ಲದೆ ಇದ್ರೆ ನಾವು ಏನನ್ನೂ ಮಾಡೋದಕ್ಕಾಗೋದಿಲ್ಲ. ಒಬ್ಬ ಮನುಷ್ಯ ತನ್ನ ಜೀವನಾವಧಿಯಲ್ಲಿ ಏನನ್ನಾದ್ರೂ ಒಂದು ಸಾಧನೆ ಮಾಡ್ಬೇಕಂದ್ರೆ ಅವನಿಗೆ ಉತ್ತಮವಾದಂತ ಒಂದು ಆರೋಗ್ಯ ಇರಬೇಕು. ಈ ಆರೋಗ್ಯ ಭಾಗ್ಯನ ಇವತ್ತು ನಮ್ಮ ಶ್ರೀ ಕ್ಷೇತ್ರ ಧರ್ಮಸ್ಥಳ ಗ್ರಾಮಾಭಿವೃದ್ಧಿ ಯೋಜನೆ ಟ್ರಸ್ಟ್ ವತಿಯಿಂದ ನಿಮಗೆ ಆ ಭಾಗ್ಯವನ್ನ ಕೊಡ್ತಾ ಇದ್ದಾರೆ. ಪ್ರತಿಯೊಬ್ಬರು ಕೂಡ ನಿಮ್ಮ ಜೀವನದಲ್ಲಿ ಒಂದು ಕನಸನ್ನ ಕಂಡಿರ್ತೀರಾ, ಏನಾದ್ರೂ ಒಂದು ಸಾಧನೆ ಮಾಡ್ಬೇಕು ಅನ್ಕೊಂಡಿರ್ತೀರಾ. ಆದ್ರೆ ನೀವೆಲ್ಲರೂ ಕೂಡ ಹುಟ್ಟುತ್ತಾ ಈ ಒಂದು ದುಶ್ಚಟವನ್ನ ಕಲ್ತ್ಕೊಂಡು ಬಂದಿಲ್ಲ. ನಿಮ್ಮ ಒಂದು ಜೀವನದ ಮಧ್ಯದ ಅವಧಿಯಲ್ಲಿ ಬೇರೆಯವರ ಒಂದು ಸಹವಾಸ ದೋಷದಿಂದ ಆಗಿರ್ಬೋದು ಅಥವಾ ವಿವಿಧ ಕಾರಣಗಳಿಂದ ನೀವು ಈ ಮಧ್ಯ ಒಂದು ವ್ಯಸನಕ್ಕೆ ಬಿದ್ದಿರ್ತೀರಿ. ಯಾರು ಕೂಡ ನೀವು ಹುಟ್ಟುತ್ತಾ ಈ ವಿದ್ಯೆಯನ್ನ ಕಲ್ತಿಲ್ಲ. ಅದಕ್ಕೆ ಬೇರೆ ಬೇರೆ ರೀತಿ ಕಾರಣಗಳು ಇರಬಹುದು. ಆದ್ರೆ ಅದೇನೇ ಕಾರಣಗಳಿರ್ಲಿ, ಈ ದುಶ್ಚಟವನ್ನ ಇವತ್ತು ನೀವು ಬಿಟ್ಬಿಟ್ಟಿದ್ದೀರಾ. ಇದನ್ನ ಇನ್ನು ಮುಂದುವರಿಸಬಾರ್ದು, ಯಾವುದೇ ಕಾರಣಕ್ಕೂ ನೀವು ಮುಂದುವರಿಸಬಾರ್ದು. ಇದನ್ನ ಪ್ರತಿಜ್ಞೆ ಮಾಡಿಕೊಂಡು ನೀವು ಹೋಗ್ಬೇಕಾಗಿರ್ತದೆ. ಮುಂದೆ ನಿಮ್ಗೆ ಸಂತೋಷ ಕೊಡ್ತಕ್ಕಂತ ಹಲವಾರು ಚಟುವಟಿಕೆಗಳು, ಹಲವಾರು ಕಾರ್ಯಕ್ರಮಗಳಿರ್ತವೆ. ದಯವಿಟ್ಟು ನೀವು ಆ ಕಾರ್ಯಕ್ರಮಗಳೆಲ್ಲ ತೊಡಗಿ ನಿಮ್ಮ ಕುಟುಂಬವನ್ನ, ನಿಮ್ಮ ಸಂಸಾರವನ್ನ ಸಂತೋಷದಿಂದ ಇಡ್ರಿ. ನಿಮ್ಮ ಮಕ್ಕಳಿಗೆ ನೀವು ಮಾದರಿಯಾಗಿರ್ಬೇಕು. ಒಬ್ಬ ತಂದೆ, ಒಬ್ಬ ಅಣ್ಣ, ಒಬ್ಬ ತಾತ, ಯಾರೋ ಮಾವ ಮನೆಯಲ್ಲಿ ಕುಡಿತಾ ಇದ್ದಾನೆ, ಬೇರೆ ಬೇರೆ ರೀತಿ ಚಟುವಟಿಕೆಗಳಲ್ಲಿ ತೊಡಗಿದ್ದಾನೆ, ಅವನು ಸಮಾಜದಲ್ಲಿ ಅವನಿಗೆ ಗೌರವ ಇಲ್ಲ ಅಂತಂದ್ರೆ ನಿಮ್ಮ ಮನೆಯಲ್ಲಿ ಬೆಳೀತಾ ಇರತಕ್ಕಂಥ ಮಕ್ಕಳು ಅದನ್ನ ಗಮನಿಸ್ತಾ ಇರ್ತಾರೆ. ಅವರು ಕೂಡ ನಿಮ್ಗೆ ಮರ್ಯಾದೆ ಕೊಡೋದಿಲ್ಲ. ಆಮೇಲೆ ಆ ಮಕ್ಕಳು ಕೂಡ ನಿಮ್ಮನ್ನೇ ಫಾಲೋ ಆಗ್ತಾ ಇರ್ತಾರೆ. ನಮ್ಮ ಸಮಾಜದಲ್ಲಿ ಯಾವ ರೀತಿ ನಾವು ಮಾದರಿಯಾಗಿರ್ಬೇಕು ಅನ್ನೋದನ್ನ ಇವತ್ತು ಟ್ರಸ್ಟ್ ಅವರು ನಿಮ್ಗೆ ಕಲಿಸ್ಕೊಟ್ಟಿದ್ದಾರೆ. ನಿಜವಾಗ್ಲೂ ಕೂಡ ನಾನು ಅವರಿಗೆ ಈ ವೇದಿಕೆ ಮುಖಾಂತರ ಧನ್ಯವಾದಗಳನ್ನ ಅರ್ಪಿಸ್ತಾ ಇದ್ದೀನಿ. ಅವರ ಒಂದು ಪ್ರಾದೇಶಿಕ ಆಯುಕ್ತರು ಮತ್ತು ಕಾರ್ಯನಿರ್ವಾಹಕ ಆಯುಕ್ತರು ಕೂಡ ಇಲ್ಲೇ ಇದ್ದಾರೆ. ಅವರು ಕೂಡ ಮುಂದಿನ ದಿನಗಳಲ್ಲಿ ಬೇರೆ ಬೇರೆ ಹಳ್ಳಿಗಳಲ್ಲೂ ಕೂಡ ಇಂಥ ಹೋಬಳಿ ಮಟ್ಟದಲ್ಲೂ ಕೂಡ ಇಂಥ ಕಾರ್ಯಕ್ರಮಗಳು ಹಾಕೊಳ್ಳಿ ಅಂತ ನಾನು ಅವರಿಗೆ ಮನವಿ ಮಾಡ್ತಾ ಇದ್ದೀನಿ. ಸೊ ನಮ್ಮ ಮುಳಬಾಗಿಲು ತಾಲೂಕಿನಲ್ಲಿ ಎಲ್ಲರೂ ಕೂಡ ಮದ್ಯ ವ್ಯಸನೆಗಳನ್ನ ಬಿಡಿಸ್ಬೇಕು ಅಂತಕ್ಕಂಥದ್ದು ನಾನು ಈ ಮೂಲಕ ಮನವಿಯನ್ನ ಮಾಡ್ತಾ ಇದ್ದೀನಿ. ನೀವೆಲ್ಲರೂ ಕೂಡ ಇವತ್ತು ಏನು ಬಿಟ್ಟು ಒಳ್ಳೆ ನವಜೀವನಕ್ಕೆ ಕಾಲಿಡ್ತಾ ಇದ್ದೀರಾ. ನಿಮ್ಗಾಗಿನೇ ಅವ್ರು ಇವತ್ತು ಬೇರೆ ಬೇರೆ ಕಾರ್ಯಕ್ರಮಗಳನ್ನೆಲ್ಲ ಹಾಕೊಂಡಿದ್ದಾರೆ. ಹೊಸದಾಗಿ ನೀವು ಇವತ್ತು ನವಜೀವನ ಕಾಲಿಟ್ಟು ಹೋಗ್ತಾ ಇದ್ದೀರಾ. ಮುಂದೆ ಸಮಾಜದಲ್ಲಿ ಒಳ್ಳೆ ಗೌರವವನ್ನ ತಂದುಕೋಬೇಕು. ನೀವೆಲ್ಲರೂ ಕೂಡ ನಿಮ್ಮ ಮಕ್ಕಳಿಗೆ ಮಾದರಿಯಾಗಿರ್ಬೇಕು. ಎಲ್ಲರೂ ಕೇಳಿಸ್ಕೊತಾ ಇದ್ದೀರಾ. ಯಾರು ಕೂಡ ಮುಂದೆ ಇದೇ ಮರಳಿ ವಾಪಸ್ ಬರಬಾರ್ದು. ಈ ಒಂದು ಇದಕ್ಕೆ ಯಾರು ಕೂಡ ಮುಂದೆ ಕುಡಿತವನ್ನ ಬಿಟ್ಟು ಎಲ್ಲರೂ ಕೂಡ ನಿಮ್ಮ ಜೀವನ ಸುಖಮಯವಾಗಿರ್ಲಿ, ಆನಂದಮಯವಾಗಿರ್ಲಿ. ನೀವೆಲ್ಲರೂ ಕೂಡ ಚೆನ್ನಾಗಿರಿ. ದೇವರು ನಿಮ್ಗೆ ಒಳ್ಳೇದು ಮಾಡ್ಲಿ. ನಿಮ್ಮಿಂದ ಕಷ್ಟಪಟ್ಟಿರ್ತಾರೆ. ಸೊ ಆ ಹೆಣ್ಣು ಮಕ್ಕಳ ಮುಖದಲ್ಲಿ ನಗು ಬರಬೇಕು, ಅವ್ರ ಬಾಳಲ್ಲಿ ಮುಂದೆ ಸುಖ ಅನ್ನೋದು ಬರ್ಬೇಕು ನಿಮ್ಮಿಂದ. ನಾನು ಇಂಥ ಗಂಡನ್ ಕಟ್ಕೊಂಡಲ್ಲಪ್ಪ, ನಾನು ಈ ರೀತಿ ಕಷ್ಟ ಅನುಭವಿಸ್ತಾ ಇದ್ದೀನಿ ಅಂತ ಅವ್ರ ಮುಂದೆ ಅವ್ರ ಬಾಯಲ್ಲಿ ಬರಬಾರ್ದು. ಸೊ ಆ ರೀತಿ ನೀವು ಪ್ರತಿಜ್ಞೆ ಮಾಡಿ ಮುಂದೆ ಆ ರೀತಿ ನಡ್ಕೊಳ್ತೀರಾ ಅಂತ ಒಂದು ಆಶಾದಾಯಕವಾದಂತ ಭರವಸೆಯನ್ನ ನಾನು ಇಟ್ಕೊಂಡಿದ್ದೀನಿ. ಸೊ ತಮ್ಗೆಲ್ರಿಗೂ ದೇವ್ರು ಒಳ್ಳೇದ್ ಮಾಡ್ಲಿ. ಈ ಕಾರ್ಯಕ್ರಮವನ್ನು ವ್ಯವಸ್ಥಿತವಾಗಿ ಆಯೋಜನೆ ಮಾಡಿರ್ತಕ್ಕಂಥ ಟ್ರಸ್ಟ್ನವ್ರಿಗೂ ಕೂಡ ನಾನು ಧನ್ಯವಾದಗಳನ್ನ ಅರ್ಪಿಸ್ತಾ ನನ್ನ ಮಾತನ್ನು ಮುಗಿಸ್ತೇನೆ.